ಹೌದಾ? ಆಮೇಲೆ ಅದನ್ನ ಅರ್ಧ ಇಳಿಸ್ಬಿಟ್ಟು ಒಂದು 20 ಫೀಟ್ ಇರುತ್ತಲ್ಲ ಸರ್ ಅದು, ಹೌದೌದೌದು. ಅದನ್ನ ಇಳಿಸಕ್ಕೆ ಅವನು ಏನು ಸ್ಟ್ರಗಲ್ ಮಾಡ್ತಾವನೆ. ಹೌದ್ರಿ. ನಾವು 550 ಲಾಸ್ಟ್ 600 ಇತ್ತು ನಮ್ದು ಆ್ಯಕ್ಚುಲಿ. ಹೌದೌದೌದು. ನಿಮ್ಗೆ ಕಳಿಸಿದ್ನಲ್ಲ ಆ ವಿಡಿಯೋ ಥರ ಬಂದಿದ್ರೆ ನಾನು ಅದನ್ನೇ ಮಾಡ್ತಿದ್ದೆ ಅಂತ ಅವನು. ಹೌದು ಹೌದು ಹೌದು. ಆಮೇಲೆ ಏನು ಮಾಡಿದ, ತಿರ್ಗಾ ಅವನು ಅದು ಒಂದು ರಾಡ್ ಇಳಿಸೋದ್ರಾಗೇನೆ ಸುಸ್ತು ಹೊಡೆದು ಆಮೇಲೆ ಮುಖ ಹಿಂಗೆ ಮಾಡಕ್ಕೆ ಹತ್ಕೊಂಡ್ಬಿಟ್ಟ ಅವನು. ಹೌದಾ? ಮಷಿನ್ನ ಬಿಟ್ಟು ಕೊಡ್ತೀನಿ, ನೀವು ಹೊಡೆದ್ಬಿಡ್ರಿ ಅಂತ. ಎಷ್ಟು ಇಂಚು ಅಂತ ಇಂಚ್ ಹೇಳಲ್ಲ ನಾನು. ಹೆವಿ ಪ್ರೆಷರ್ ಬಂತು ಸರ್ 1 ಲಕ್ಷಗೆ. ಹೌದಾ? 30 ಅಡಿ ಹೆವಿ ಪ್ರೆಷರಲ್ಲಿ ಹೊಡಿದೆ ನೋಡಿ. ಒಳ್ಳೆ ನೀರು ಬಿಟ್ರೆ ಖುಷಿ ಅಷ್ಟು. ಒಳ್ಳೆ ಇದೆ ಸರ್, ಹಾರ್ಟ್ಲಿ ಕಂಗ್ರಾಚುಲೇಷನ್. ಇನ್ನೊಂದೇನೋ ವಿಡಿಯೋ ಕಳಿಸ್ತಿದ್ದೆ ಸರ್, ನಾನು ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಇಲ್ಲಿ. ತೊಂದ್ರೆ ಇಲ್ಲ, ಆರಾಮ್ ತೊಂದ್ರೆ ಇಲ್ಲ, ಆರಾಮ್ ನಮ್ಮ ಮನೆಗೆ ಹೋಗಿ ಕಳಿಸ್ತಾರ. ಆಮೇಲೆ ಸ್ವಲ್ಪ ನಮ್ದು ಈ ಬೆಳಗ್ಗೆ ನಾನು ಇಲ್ಲೇ ಇದ್ದೇನಲ್ಲ, ಮೊಬೈಲ್ ಚಾರ್ಜರ್ ಕಡಿಮೆ ಇದೆ. ಹೌದಾ? ಹಾ 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 ಹಾ. ಅದಕ್ಕೆ ಸ್ವಲ್ಪ ಕಳಿಸಿಲ್ಲ ಅಂತ ಬೇಜಾರಾಗಬೇಡಿ ಸರ್. ತೊಂದ್ರೆ ಇಲ್ಲ. ಈಗ ಎಲ್ಲ ಆ ಏರಿಯಾಗ ನಿಮ್ ಬೋರ್ ಹಾಯಿಸಲ್ರಿ ನೀರ್ದು? ಇಲ್ಲೆಲ್ಲ ಹೇಳಕ್ ಹಚ್ಬಿಟ್ರಿ. ಇದು ಅದೇ ಹೇಳಿದ್ರಲ್ಲ, ಈಗ ಈ ಬೇಸಿಗೆನ ಈ ನೀರು ಸಿಕ್ಕೈತಿ ಅಂದ್ರೆ ಇದು ಇನ್ನು ಲೈಫ್ ಲಾಂಗ್ ಅಂತ ನಾನು ಹಚ್ಕೊಂಡ್ಬಿಟ್ರು. ಅಲ್ಲ ಸರ್, ಈ ಟೈಮ್ ಬರಗಾಲ ಮಾಡ್ಬಿಟ್ಟೆ ನೀರು ಸಿಕ್ಕಿದೆ ನಿಮ್ಗೆ ಸಾಕಷ್ಟು. ಹೌದೌದು ಸರಿ. ಇದ್ದಿದ್ದೆಲ್ಲ ಬೋರ್ ಹೊಂಟಿದೆ ಇವಾಗ. ಹಾಂ. ಈ ಟೈಮ್ ನಿಮ್ಗೆ ನೀರು ಸಿಕ್ಕಿದೆ, ಒಳ್ಳೆ ಖುಷಿ ಸರ್. ಅದೇ ಸರ್, ಅದನ್ನೇ ನಾವು ಇನ್ನು ನಿಮ್ಗೆ ಅದನ್ನೇ ಹೇಳ್ಬೇಕು ಅಂತಾನ ಅದಕ್ಕೆ 2 ಸಲ ಟ್ರೈ ಮಾಡಿದೆ. ನೀವು ಮತ್ತೆ ಡಿಸ್ಟರ್ಬ್ ಆದ್ರು ಅನ್ಕೊಂಡ್ರು ಪರವಾಗಿಲ್ಲ. ತಿಳಿಸೋದು ನಮ್ಮ ಧರ್ಮ, ನಾ ತಿಳಿಸಿದ್ದೀನಿ. ಇಲ್ಲ, ಭಾಳ ಖುಷಿ ಅದ. ನೀವು ಮಾಡಿದ್ದ ನಿಮ್ಗೆ ಶ್ರಮ ಖಂಡಿತ ಸಿಗುತ್ತೆ ದೇವ್ರ ಸರ್. ಅದೇ ಯಾಕಂದ್ರೆ ನಾವು ಈ ಟೈಮಲ್ಲಿ ನಿಮಗೆ ಅದೊಂದು ಕೃತಜ್ಞತೆ ತಿಳಿಸ್ಲಿಲ್ಲ ಅಂದ್ರೆ ಸರಿ ಸರ್. ನೀವು ಮಾಡಿದ ಭಾಳ ಖುಷಿ ಆಯ್ತು. ನಾನು ಹೆಸರು ಸರ್ ನನಗೆ ಇನ್ನೊಂದು ಏನಪ್ಪಾ ಅಂದ್ರೆ ಅದು ಯಾವ ಊರು, ಯಾವ ಡಿಸ್ಟಿಕ್, ನಿಮ್ಮ ಹೆಸರೇನು ಸರ್ ಎಲ್ಲ ಹೇಳಿ ಸ್ವಲ್ಪ ರೆಕಾರ್ಡಿಂಗ್ ಹಾಕಿನಿ ಸರ್. ನಮ್ಮ ನೆಟ್ವರ್ಕ್ ಸಿಕ್ಕಾಗೆ ಸರ್ ಅದಲ್ಲ ಸರ್, ಸಾರಿ. ನಾನು ಈಗ ಆಲ್ರೆಡಿ ರೆಕಾರ್ಡಿಂಗ್ ಹಾಕಿನಿ ಸರ್ ಅದು. ಓಕೆ. ನೀವು ನಿಮ್ಮ ಹೆಸರೇನು ಸರ್, ಯಾವ ಊರು ಬರುತ್ತೆ, ಯಾವ ತಾಲೂಕು ಬರುತ್ತೆ ಎಲ್ಲ ಹೇಳಿ ಸರ್. ಓಕೆ ಸರ್. ಓಕೆ, ಹೇಳಿ ಸರ್. ಯಾವ ಊರು ಸರ್ ಅದು? ಅಲ್ಲ ಹೇಳ ಈಗ ಹೇಳಿ ಸರ್. ನಾನು ಅಣ್ಣಪ್ಪ ಸಿ ಜೈನ್ ಅಂತ. ಹೌದು ಸರ್. ಒಬ್ಬ ಕೃಷಿಕ. ಹೌದು ಸರ್. ಅಂದ್ರೆ ನಾವು ಬೇರೆ ಊರಲ್ಲಿ ಇದ್ಕೊಂಡಿದ್ರು ಕೃಷಿಕ ಮಾಡ್ತೀವಿ. ಹೌದು ಸರ್. ಆಮೇಲೆ ಈಗ ನಮ್ದು